ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ನಮ್ಮೂರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟಿಪ್ಪರ್ ಎಂದು ಓಡಿಸಿದ್ದಿಲ್ಲ, 10 ವೀಲ್ ಟಿಪ್ಪರು ಇದೇ ಫಸ್ಟ್ ಓಡಿಸ್ತಿರೋದು. ದೊಣ್ಣೆಳಿಗೆ ಹೋಗ್ತಾ ಇದ್ದೀವಿ. ಗೇರ್ ಸರಿಯಾಗಿ ಗೊತ್ತಾಗ್ತಿಲ್ಲ. ಇದು ಇಲ್ಲೇ ನಮ್ಮೂರಿಂದ ಒಂದು 40 ಕಿಲೋಮೀಟ್ರು ಹೋಗಿ ಜಲ್ಲಿ ತುಂಬ್ಕೆ ಬರೋಣ ಅಂತ ಹೋಗ್ತಾ ಇದ್ದೀವಿ. ಇದು ನಂದಲ್ಲ ಗಾಡಿ, ನಮ್ಮ ದೋಸ್ತಂದು. ಅವ್ನು ಓಡಾಡೋಣ, ಹಂಗೆ ಹೋಗಿ ಬರೋಣ ಬಾ ಅಂತೇಳಿ ಹೋಗ್ತಾ ಇದೀವಿ. ನೋಡಿ, ವೀಡಿಯೋ ಮಾಡೋಕ್ಕಂತಾನೆ ಹೋಗ್ತಿರೋದು. ಇವರಿಬ್ರು ಬಂದು ಅವ್ನ ಮಕ್ಕಳು ಇಬ್ಬರು ತೋರಿಸು. ಅವ್ನು ನಮ್ಮ ಅಣ್ಣ ಇಲ್ಲೇ, ನಮ್ಮ ಅಣ್ಣ ನೋಡಿ ಆ ಕಡೆ ತೋರಿಸು. ನಮ್ಮ ಅಣ್ಣ ಅವನ್ನ ದೊಣ್ಣೆಳಿಗೆ ಲಿಫ್ಟ್ ಕೊಟ್ಟು ನಾವು ಮುಂದೆ ಹೋಗೋಣ. ಇದು ದೊಣ್ಣೆಳ್ಳಿಯಿಂದ ದುರ್ಗಕ್ಕೆ VRL ಆಫೀಸಿಗೆ ಜಲ್ಲಿ ಹೊಡಿತದ. ನೀವು ನನಗೂ ಕರೆದ ಬಾ ಹೋಗೋಣ ಅಂತೇಳಿ. ನನಗೆ ಯಾಕೋ ಸೆಟ್ ಆಗಲಿಲ್ಲ ಟಿಪ್ಪರು, ಅದಕ್ಕೆ ಬರಲ್ಲ ಅಂದೆ. ನೋಡಿದ್ದು ಎಷ್ಟು ಹೊಡೆದ್ರೂ ಒಂದು 50ರಾಗೆ ಹೋಗ್ತಿರೋದು ಗಾಡಿ, ಹೋಗ್ತಿಲ್ಲ ನೋಡಿ. ಸುಮ್ಮನೆ ಹೂ ಅಂತ ಅನಿಸ್ತಿದೆ ನೋಡಿ. ವಾತಾವರಣ ಎಲ್ಲ ಫುಲ್ ಕೂಲ್ ಇದೆ ನೋಡಿ. ನಮಗೆ ನಾವು ಸ್ಕೂಲಲ್ಲಿ ಓದ್ಬೇಕಾದ್ರೆ ನಮ್ಮನ್ನು ಪಿಕ್ನಿಕ್ ಎಲ್ಲಿ ಕರ್ಕೊಂಬರೋದು ಅಂದರೆ ಇಲ್ಲೊಂದು ದೇವಸ್ಥಾನ ಇದೆ ನೋಡಿ, ಇಲ್ಲಿಗೆ ಬರ್ತಿದ್ದು. ಇಲ್ಲಿ ದೇವಸ್ಥಾನ ಕಾಣ್ತಿದೆಯಲ್ಲ, ಇಲ್ಲಿಗೆ ಕರ್ಕೊಂಬರ್ತಿದ್ದು ಪಿಕ್ನಿಕ್ಕು. ನಾನು ಇವನ್ನೆಲ್ಲ ಜೊತೆಗೆ ಓದಿದರು. ಇದೇ ದೇವಸ್ಥಾನಕ್ಕೆ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ ಲೆಫ್ಟ್ ಸೈಡಿಗೆ, ಇದೇ ದೇವಸ್ಥಾನಕ್ಕೆ ಪಿಕ್ನಿಕ್ ಕರ್ಕೊಂಬರ್ತಿದ್ದು ನಮಗೆ. ಆಮೇಲೆ ಆ ಕಡೆ ಒಂದು ತೋಟ ಇದೆ, ಅಲ್ಲೂ ಹೋಗ್ತಿದ್ದೀವಿ. ಬಾಳೆ ತೋಟಕ್ಕೆ ಅಲ್ಲ, ಇದು ಸಪೋಟ ತೋಟಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಮುಂದೆ ಹೋಗಿ ಸಿಗೋಣ ಬನ್ನಿ ಕ್ರೆಷರಲ್ಲಿ. ಇವಾಗ ಹೈವೇ ಇಳಿದು ಇದು ನ್ಯಾಕ್ನೆಟ್ಟಿ ಚಳ್ಳಕೆರೆ ರೋಡ್ನಾಗ ಹೋಗ್ತಾ ಇದ್ದೀವಿ. ಹಿಂದ್ಗಡೆ ಕಾಣಿಸ್ತಿರೋದು NS 13 ಹೈವೇ. ನಾವು ಇವಾಗ ಈ ರೋಡ್ನಾಗ ಹೋಗ್ತಾ ಇದ್ದೀವಿ. ಕ್ರೆಷರ್ ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಂದ? ಒಂದು 2 ಕಿಲೋಮೀಟ್ರ್ ಐತೆ ಕ್ರೆಷರು. ನಾನು ನೋಡಿಲ್ಲ, ಇಲ್ಲಿ ಮೊದಲು ಓಡಾಡ್ತಿದ್ವಿ 14 ವೀಲಾಗೆ. ಇದು ಗುರು ಮಂಗಳೂರಿಗೆ ಸಿಮೆಂಟ್ ತುಂಬಿಕೆ ಬರ್ತಿದ್ವಲ್ಲ, ಅವಾಗ ಬರ್ತಿದ್ದು ನಾವು. ಇದು ಹಿಂಗೆ ಬಂದು ದೊಣ್ಣೆಳೆಗಳೇ ಸೂರಕ್ಕೆ ಹೋಗ್ತಿದ್ದೆ. ಇಲ್ಲಿ ಐತಂತಾರೆ ಗೊತ್ತಿಲ್ಲ, ನೋಡೋಣ ಹೋಗಿ. ಇದು ITI ಕಾಲೇಜ್ ಅಲ್ಲೇ ಹಿಂದೆ. ಇಲ್ಲಿ ITI ಕಾಲೇಜ್ ಇತ್ತು. ಇದೇ ITI ಕಾಲೇಜ್ನಾಗ ಓದಿದ್ದವನು, ದೊಣ್ಣೆಳ್ಳಿ ITI ಕಾಲೇಜ್ನಾಗ. ಆ ಕಡೆಯಿಂದ ಬರ್ತಾ ತೋರಿಸ್ತೀನಿ. ITI ಓದಿ ಡ್ರೈವರ್ ಆಗಿರೋದು ಇವನು ನೋಡಿ. ಹಾಯ್ ಮಾಡೋ, ನಿನ್ನೆ ಎಲ್ಲ ನೋಡಿದ್ರಲ್ಲ ಇದು ಆಡ್ಮಲೇಶ್ವರ ವಿಡಿಯೋದಾಗೆ. ITI ಓದಿ ಡ್ರೈವರ್ ಆಗಿರೋದು. ಬನ್ನಿ ಕ್ರೆಷರಲ್ಲಿ ಹೋಗಿ ಸಿಗುಮ. ಈ ಕ್ರೆಷರಿಗೆ ಬಂದ್ವಿ. ಇವಣ್ಣ ನಮ್ಮ ಸಬ್ಸ್ಕ್ರೈಬರ್ ಅಂತೆ, ಸೀಬಾರ್ದವರು. ಇವಣ್ಣ ಟಿಪ್ಪರ್ ಇದೆ ನೋಡಿ ಮುಂದೆ ನಿಂತಿರೋದು. ಇವನೇ ನಮ್ಮ ಗೆಳೆಯ. ಬಂದ ಅಣ್ಣ, ನಿನ್ನ ಹೆಸರು ಕೈ ಕೊಡು. ನಿತಿನ್ ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕರು ನೋಡಿ ಇಲ್ಲಿ ಬಂದೇಟಿಗೆ. ಇನ್ನೂ 2 ಗಾಡಿ ಇದ್ದಾವೆ, ಅವು ಲೋಡ್ ಆಗ್ತಿದ್ದಾವೆ. ಅವು ಆದೇಟಿಗೆ ನಮ್ಮದಾಗೋದು. ಒಂದ್ಸಲ ಗಾಡಿ ನೋಡ್ಕೊಂಬಿಡಿ. ಇದು ಯೆಲ್ಲೋ ಕಲರ್ ಟಿಪ್ಪರು, ಲೋಕಲ್ ಕರ್ನಾಟಕದಾಗೆ ಅಲ್ಲ. ಇದು ಒಂದು ಇಷ್ಟು ಕಿಲೋಮೀಟ್ರ್ ಅಂತೇಳಿ ಲಿಮಿಟ್ ಇರುತ್ತೆ, 100 ಕಿಲೋಮೀಟ್ರು ಅಷ್ಟರೊಳಗೆ ಓಡಾಡವು ಇವು. ಅದ್ರ ಮೇಲೆ ಹೋಗಂಗಿಲ್ಲ, ಹೋದರೆ ಕೇಸ್ ಹಾಕ್ತಾರಂತೆ RTO. ನನಗೆ ಗೊತ್ತಿಲ್ಲ, ಅವನೇ ಹೇಳಿದ್ದು. ನೋಡಿ ಅಣ್ಣನ ಟಿಪ್ಪರ್ ಇದೆ. ಮುಂದೆ ಒಂದು ಭರತ್ ಬೆಂಜ್ ಲೋಡ್ ಆಗ್ತಿದೆ, ಅದು ಇವ್ರದ್ದೇ. ಎಲ್ಲ ಒಂದೇ ಓನರ್. ನೀವು 4 ಗಾಡಿನೂ ಲೋಡ್ ಆಗ್ತಿರೋದು ಇಲ್ಲಿ. ಇವು ಆದೇಟಿಗೆ ನಮ್ಮದು ಲೋಡ್ ಮಾಡ್ಕೊಂಡು ಹೋಗ್ಬೇಕು ನೋಡಿ. ಇವು ಟಿಪ್ಪರು ಇಷ್ಟು ಕಿಲೋಮೀಟ್ರ್ ಅಂತೇಳಿ ಇದು ಡಿಸ್ಟೆನ್ಸ್ ಇರುತ್ತೆ. 100 ಕಿಲೋಮೀಟ್ರ್ ಸರೌಂಡಿಂಗ್ ಒಳಗೆ ಹೋಗ್ಬೇಕು. ಮತ್ತು ಅದ್ರ ಮೇಲೆ ಹೋಗಂಗಿಲ್ಲ. ನಾವು ಜೀರೋನ ತುಂಬಕ್ಕೆ ಬಂದಿಲ್ಲ. ಬಿಲ್ ಪರ್ಮೆಂಟ್ ಕೊಡ್ತಾರೆ ಜಲ್ಲಿ ಹೊಡಿಯೋಕ್ಕೆ. ಇಲ್ಲಿದೆ ನೋಡಿ ಪರ್ಮೆಂಟು, ಇದೇ ಪರ್ಮೆಂಟು. ಟೈಮಿಂಗ್ಸ್ ಕೊಡ್ತಾರೆ ಇದ್ರೊಳಗೆ. ಅಷ್ಟರೊಳಗೆ ಟೈಮಿಂಗ್ಸ್ ಒಳಗೆ ಹೋಗಿ ಅನ್ಲೋಡ್ ಮಾಡಬೇಕು. ಒಂದೇಟಿಗೆ ಮತ್ತೊಂದು ಕೊಡ್ತಾರಂತೆ. ಇವಾಗ ತೆಗೆಸ್ಕೆ ಬಂದು ಅಲ್ಲಿ ಕಾಟ ಮಾಡಿಸಿದ್ವಿ. ಕಾಟದೊಳಗೆ ಇದು ಅನ್ಲೋಡ್ ಬಂದಮೇಲೆ ಮತ್ತೆ ಇನ್ನೊಂದು ಕೊಡ್ತಾರಂತೆ. ಅದಕ್ಕೆ ಇಷ್ಟು ಅವರ್ ಅಂತೇಳಿ ಟೈಮಿಂಗ್ ಇರುತ್ತೆ. ಅಷ್ಟರೊಳಗೆ ಅನ್ಲೋಡ್ ಮಾಡಬೇಕು. ಲೇಟ್ ಮಾಡೋಂಗಿಲ್ಲ. ಲೇಟ್ ಆದರೆ ತೊಂದರೆ ಆಗುತ್ತೆ. ಮತ್ತು ಮರಳು ಹೊಡಿತಾರೆ, ಗೊತ್ತೇನ್ರಿ? ರಾಂಪುರದಿಂದ ಹೊಡಿತಾರೆ ಮರಳು ದುರ್ಗಕ್ಕೆ. ಅವ್ರದ್ದು ಪರ್ಮೆಂಟ್ ಮರಳು ಟೈಮಿಂಗ್ಸ್ ಇರುತ್ತೆ. ಅಷ್ಟರೊಳಗೆ ಬಂದು ಅನ್ಲೋಡ್ ಮಾಡಬೇಕು. ಲೋಡ್ ಆದಮೇಲೆ ತಕ್ಕೊಡ್ತಾರೆ ಅಲ್ಲಿ. ಮತ್ತು ತೊಂದರೆ ಆದರೆ DMG ಮತ್ತು ಫಾರೆಸ್ಟರ್ ಹಿಡ್ಕೊಂಡು ಕೇಸ್ ಹಾಕ್ತಾರಂತೆ. DMGದು ಪರ್ಮೆಂಟ್ ಮುಗಿಯೋದ್ರೊಳಗೆ ಬಂದು ಅನ್ಲೋಡ್ ಮಾಡಬೇಕು. ಇವರೆಲ್ಲ ಅದೇ ಕೆಲಸ ಮಾಡೋದು. ಈ ಹುಡುಗರು ಯಾಕೆ ಕರ್ಕೊಬಂದಿವಿ ಅಂದರೆ ಮಂತಾಗ ಭಾಳ ದಾನ್ಲಿ ಮಾಡೋರು. ಅದಕ್ಕೆ ಇವರಿಬ್ಬರನ್ನ ಹಾಕೇ ಬಂದೀವಿ ನೋಡಿ. ಹಿಂಗೆ ಹೋಗಿ ಬರ್ರಿ ಅಂತೇಳಿ. ಆಯ್ ಮಾಡ್ರಿ, ಹಿಂಗೆ ಆಯ್ ಮಾಡ್ರಿ. ನೀವು ಸಾಯಂಕಾಲ ಬರ್ತೀರಾ? ಇವನ ಮಕ್ಕಳು ಇವರು, ನಾನು ಒಂದೇ ಕ್ಲಾಸ್ಮೇಟು. ಇವನು ಬೇಗ ಮದುವೆಯಾಗಿ 2 ಮಕ್ಳು ಮಾಡ್ಕೊಂಡಾರೆ ನೋಡಿ. ಇನ್ನೂ 2 ಹುಡುಗರಿದ್ರು, ಇವ್ರ ತಂಗಿ ಮಕ್ಕಳು. ಅಲ್ಲೇ ಬಿಟ್ಟು ಬಂದ್ವಿ ಬೇಡ ಅಂತೇಳಿ ಧೂಳು. ಇವ್ರು ಅಳೋದಕ್ಕೆ ಕರ್ಕೊಬಂದಿವಿ ನೋಡಿ. ಇವಾಗ ಇನ್ನೇನು ಅದು ಲೋಡ್ ಆಗ್ತೈತೆ. ಅದು ಆದೇಟಿಗೆ ನಮ್ಮದೇ.
ಲೋಡ್ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ, ಟೈಮ್ ಇದ್ದರೆ ಅನ್ಲೋಡ್ ಮಾಡೋಕ್ಕೆ ಹೋಗಿ ಬರೋಣ. ಇನ್ನೊಂದು ಟ್ರಿಪ್ ಇದ್ದರೆ ಅನ್ಲೋಡಿಗೆ ಹೋಗೋದು, ಇಲ್ಲಾಂದರೆ ಊರಾಗೆ ಇಳ್ಕೊಳ್ಳೋಣ. ಅದು ಲೋಡ್ ಆದಮೇಲೆ ಲೋಡಿಗೆ ಬಿಡೋಣ ಬನ್ನಿ. ಇವಾಗ ಲೋಡಿಂಗ್ ಚಾಲೂ ಮಾಡಿದ್ದಾರೆ ನೋಡ್ರಿ. ಅಂದರೆ 2 ಗಾಡಿ ಆಗೋದ್ವು, 3ನೇ ಗಾಡಿ ನಮ್ಮದು. ಇನ್ನೊಂದು ಗಾಡಿ ಬಂದಿತ್ತು, ಯಾರ್ದೋ ಮಾಡ್ತಿದ್ದಾರೆ. ಅದು ಅಲ್ಲಿ ಯಾರ್ದೋ ಮಾಡ್ತಿರೋದಲ್ಲ, ಆ ಕಡೆ ಬಂದು ಸೈಡ್ಗೆ ಹೋಗಿತ್ತು. ಅದು ಇಲ್ಲೇ ಲೋಕಲ್ ಹೊಡೆಯೋದು ಅನಿಸುತ್ತೆ, ಟಿಪ್ಪರ್ ಒಳಗೆ, ಕ್ರಷರ್ ಒಳಗೆ. ನೋಡಿ ಮೋಡ ಹೆಂಗೆ ಕಾಣ್ತಿದೆ ವಾತಾವರಣ. ಫುಲ್ ಧೂಳು ಗುರು. ಈ ಧೂಳನಾಗ ನಾವೆಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ. ಗಾಡಿನ ಎಷ್ಟು ಕ್ಲೀನ್ ಇಟ್ಕೊಂಡ್ರೂ ಫುಲ್ ಧೂಳು ಕಾಣುತ್ತೆ. ಆ ಕಡೆ ಇರೋದು ಎಮ್ಸೆಂಡು, ಪೀಸೆಂಟ್ ಅಂತಾರೆ ಅದನ್ನ, ಫುಲ್ ನಯಸ್ಸಿರೋದು. ಪೀಸೆಂಟ್ ಎಲ್ಲೈತೆ ಗುರು. ಈ ಕಡೆ ಬಂದ್ರೂ ಧೂಳೆ ನೋಡಿ, ಅದು ಜಲ್ಲಿ. ಆ ಕಡೆ ಇರೋದು ದೊಡ್ಡ ಜಲ್ಲಿ ಐತೆ, ಇಲ್ಲೇ ಲೋಡ್ ಆಗ್ತೈತೆ. ಇದನ್ನ ಲೋಡ್ ಮಾಡ್ಕೊಂಡು ಬೇಗ ಹೋಗ್ಬಿಡೋದೆ ಮನೆ ಕಡೆಗೆ. ಇವಾಗಿನ್ನ ಇದಕ್ಕೆ ನೀರು ಹೊಡೆಸ್ಬೇಕು, ಇಲ್ಲ ಟಾರ್ಪಲ್ ಹಾಕ್ಬೇಕು ನಾವು. ಯಾಕಂತೀರಾ, ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಹಿಂದೆ ಬೈಕ್ನವ್ರು ಬರ್ತಿರ್ತಾರೆ, ಅವರಿಗೆಲ್ಲ ತೊಂದರೆ ಆಗಬಾರ್ದು. ನಾವು ಟಾರ್ಪಲ್ ಹಾಕಿಲ್ಲ, ನೀರು ಹೊಡೆಸಿಲ್ಲ ಅಂದರೆ ಧೂಳು ಎದ್ದೇಳ್ತತೆ, ಮತ್ತು ಬೈಕ್ನವ್ರು ಕಣ್ಣಕ್ಕೆ ಹೋಗ್ತಿರ್ತತೆ. ಅದಕ್ಕೆ ನೀರು ಹೊಡೆಸಿ ಟಾರ್ಪಲ್ ಹಾಕೋಣ. ನೋಡ, ನೀನು ಟಾರ್ಪಲ್ ಹಾಕ್ತಾನೋ ಏನು ಬರೀ ನೀರು ಹೊಡೆಸ್ತಾನೋ ಗೊತ್ತಿಲ್ಲ. ಆ ಗಾಡಿಗಳೆಲ್ಲ ನೀರು ಹೊಡೆಸ್ತೀವಿ ಅಂತಂದು ಹೋಗಿದ್ದಾರೆ. ನಾವು ನೀರು ಹೊಡ್ಸೋಣ. ನೋಡಿ, ಮಳೆ ಬರೋ ಚಾನ್ಸೂ ಐತೆ. ಮಳೆ ಮಾಡೋ ಆ ಕಡೆ ಕಾಣ್ತಿರೋದು, ಈ ಕಡೆ ನಿಲ್ಲ ಸದ್ಯಕ್ಕೆ ಹತ್ರ. ಈ ಕಡೆ ನೋಡಿ, ಹಳ್ಳಿ ವಾತಾವರಣನೇ ವಾತಾವರಣ ಗುರು. ಹಳ್ಳಿ ಸೊಗಡು ಎಲ್ಲೆಲ್ಲಿ ಇರಲ್ಲ, ಹಳ್ಳಿ ಕಡೆ ಇದ್ದಷ್ಟು ವಾತಾವರಣ ಕೂಲು. ಸಿಟಿನಾಗಿದ್ದರೆ ಅಲ್ಲ ಎಷ್ಟು ಥರ ಕಾಣಲ್ಲ, ಸಖತ್ತಾಗಿ ಕಾಣೋದಿಲ್ಲ. ನೋಡಿ, ಒನ್ ಡೇ ಡ್ರೈವಿಂಗ್ ನೋಡೋಣ, ಅಡ್ಜಸ್ಟ್ ಆದರೆ ಇದಕ್ಕೆ ಹೋಗೋಣಂತೆ ಲಾಂಗ್ ಬಿಟ್ಟು. ಮುಂದೆ ಯೋಚನೆ ಮಾಡೋಣ, ಸದ್ಯಕ್ಕೆ ಇವಾಗೇನಿಲ್ಲ. ಇನ್ನೊಂದು 6-7 ತಿಂಗಳು ಗಾಡಿ ಓಡಿಸೋಣ. ಒಂದು ವರ್ಷ 6 ತಿಂಗಳು, ಆಮೇಲೆ ಅಡ್ಜಸ್ಟ್ ಆದರೆ ಬರೋಣಂತೆ. ಇರೋ ಇನ್ನೊಂದು 2 ಗಾಡಿ ತರ್ತೀವಿ ಅಂತ ಹೇಳಿದ್ದಾರೆ. ನೋಡಿ, ಇದು ಟನ್ನೇಜ್ ಎಷ್ಟು ಬರುತ್ತೆ ಗೊತ್ತಾ ಗುರು? ಒಂದು 25-30 ಟನ್ ಬರ್ತತೆ. ಅಲ್ಲಿ ಕಾಟ ಮಾಡಿಸಿದ್ರೆ ಗೊತ್ತಾಗುತ್ತೆ. ಈ ಗಾಡಿಗೆ 40 ಟನ್ ತಕ್ಕನ ಲೋಡ್ ಮಾಡ್ತಾರೆ ಎಮ್ಸೆಂಡ್ ಆದರೆ. ಇದು ಚಿಪ್ಸ್ ಜೆಲ್ಲಿ. ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ RCC ಮೇಲೆ ಕಾಂಕ್ರೀಟ್ ಹಾಕೋಕ್ಕೆ, ಅದಕ್ಕೆಲ್ಲ ಯೂಸ್ ಮಾಡೋದು. ನೋಡಿ, ಚಿಕ್ಕ ಜಾಗ, ಇಷ್ಟು ಚಿಕ್ಕ ಜಾಗದಲ್ಲಿ ತಿರ್ಸೋಕ್ಕಾಗಲ್ಲ, ತಿರ್ಸೋದು ತುಂಬ ಕಷ್ಟ. ಹಿಂದಕ್ಕೆ ಲೋಡ್ ಮಾಡಿಬಿಟ್ಟಿದ್ದಾನೆ, ಗಾಡಿ ಆರ್ತಿದೆ ನೋಡಿ ಮುಂದಕ್ಕೆ ಬರೋಕ್ಕೆ. ನೋಡಿ ಹೆಂಗೆ ಎದ್ದಾಳ್ತಿದ್ದ ವೀಲು. ಇಲ್ಲಿ ಜಾಗ ಇಲ್ಲ, ಏನು ಮಾಡ್ತೀರಾ, ಫುಲ್ ಮೆಟೀರಿಯಲ್ ಇದೆ. ಆ ಕಡೆ ಅಲ್ಲೊಂದು ಮಾಲ್ ಐತೆ, ಅದನ್ನು ಲೋಡ್ ಮಾಡಿದರೆ ರಿಜೆಕ್ಟ್ ಮಾಡಿದ್ರಂತೆ, ಅದಕ್ಕೆ ಬೇಡ ಅಂತೇಳಿ ಇಲ್ಲೇ ಲೋಡ್ ಮಾಡಿರೋದು ಇವನು. ನೋಡಿ, 2 ಸಲ ರಿವರ್ಸ್ ತಗೊಂಡು ಹೋಗ್ಬೇಕು. ಇದಕ್ಕೆ ಇನ್ನೊಂದು 2 ಬಕೆಟ್ ಹಾಕಿ ಆಮೇಲೆ ಲೆವೆಲ್ ಮಾಡಬೇಕು. ಮ್ಯಾಗಲ್ ಜರುಗಂಥದ್ನೆಲ್ಲ ಕೆಳಕ್ಕೆ ಇಳಿದು ಲೆವೆಲ್ ಮಾಡಬೇಕು. ನೋಡಿ, ಹತ್ತು ಬರೋಂಗಿಲ್ಲ, ಅದು ಓಲ್ಡ್ ಮಾಡಲಾಗೈತೆ. ಓಲ್ಡ್ ಮಾಡಲು BS4 ಗೊತ್ತಾಗ್ತಿಲ್ಲ. ಒಟ್ಟು ಎಲ್ಲ ಇದು BS4 ಅನಿಸುತ್ತೆ. ಇಂಜಿನ್ ಸೌಂಡ್ ಎಲ್ಲ BS4ದೇ ಬರ್ತಿರೋದು. ಗಾಡಿ ಸ್ಪೀಡ್ ಲಾಕ್ ಮಾಡಿಸಿದ್ದಾರೆ. ಅಲ್ಲಿ ಗಾಡಿಗೆ ಹೋದ್ಮೇಲೆ ಎಷ್ಟಕ್ಕೆ ಹೋಗುತ್ತಂತ ಗೊತ್ತಾಗುತ್ತೆ ಲೋಡ್ ಗಾಡಿ. ನೋಡೋಣ ನನಗೆ ಯಾವ ಥರ ಫೀಲಿಂಗ್ ಆಗ್ತೈತೆ ಈ ಗಾಡಿನ ಓಡಿಸಿ ಅಂಥೇಳಿ. ಅಲ್ಲಿ ಹೋದ್ಮೇಲೆ ಹೇಳೋಣ. ಇನ್ನೂ 2 ಬಕೆಟ್ ಹಾಕ್ತಾರೆ. ಮುಂದ್ಗಡೆ ಮಾಲಿಲ್ಲ ನೋಡಿ, ಬರೀ ಹಿಂದ್ಗಡೆ ಹಾಕಿದ್ದಾರೆ. ಮತ್ತೆ ಮುಂದ್ಗಡೆ 2 ಬಕೆಟ್ ಹಾಕಿ ಲೆವೆಲ್ ಮಾಡ್ಸೋಣ ಬನ್ನಿ. ನೋಡಿ, ಲಾಸ್ಟ್ ಒಂದು ಬಕೆಟ್ ಹಾಕ್ಬಿಟ್ಟ. ಇವಾಗ ಈ ಕಡೆ ಸೈಡಿಗೆ ಬಂದು ಜರುಗದ್ನೆಲ್ಲ ಕೆಳಗೆ ಇಳಿಸ್ಬೇಕು. ಯಾಕಂದರೆ ಅದನ್ನೆಲ್ಲ ಅಂದಿಲ್ಲ ಅಂದರೆ ಕೆಳಗೆ ಬಿದ್ದುಬಿಡ್ತೈತೆ ಅದು. ಇವಾಗ ಜರುಗದೇನೈತೆ ಅದನ್ನೆಲ್ಲ ಕೆಳಗೆ ಬೀಳಿಸಿ ಹೋಗೋಣ. ನೋಡಿ, ವಾತಾವರಣ ಗುರು ಹೆಂಗೆ ಕಾಣ್ತಾ ಇದೆ ನೋಡಿ. ನಮ್ಮ ಹಿಂದ್ಗಡೆ ಎಲ್ಲ ಸಖತ್ತಾಗಿ ಕಾಣ್ತಿದೆ ನೋಡಿ. ನೋಡೋಕ್ಕೆ ಒಂಥರ ಸ್ವರ್ಗ ಇದ್ದಂಗೆ ಐತೆ. ನಮ್ಮೂರು ಸ್ವರ್ಗನೇ ನಮ್ಮದು. ನೋಡಿ, ಈ ಕಡೆ ಎಲ್ಲಿ ನೋಡಿದ್ದು ಹಳ್ಳಿ ವಾತಾವರಣನೇ. ಇದು ಮೇನ್ ಹೈವೇ ಇಂದ ಒಂದು 2 ಕಿಲೋಮೀಟ್ರ್ ಬಂದಿವಿ. ಇವಾಗ ಕಾಟಕ್ಕೆ ಹೋಗ್ತಿದ್ದಾನೆ. ಕಾಟಕ್ಕೇನಾ? ಕಾಟ ಮಾಡ್ಸಕ್ಕ? ಕಾಟಕ್ಕ ಕಾಟ ಮಾಡಿಸ್ಬೇಕಂತೆ ಹೋಗಿ. ಆಯ್ತಾ? ನೋಡಿ ಎಲ್ಲ ಹೆಂಗ್ ಪ್ರೆಸ್ ಮಾಡ್ತಿರೋದು. ಅದೆಲ್ಲ ತೆಗೆದ್ರೇನೆ ರೋಡಲ್ಲಿ ಬೀಳೋದಿಲ್ಲ, ಇಲ್ಲಾಂದ್ರೆ ಎಲ್ಲ ಬೀಳ್ತತೆ. ಇನ್ನ ಯಾಕೆ ಜನಗಳಿಗೆ ತೊಂದರೆ ಮಾಡಬೇಕು? ಇನ್ನೊಬ್ರಿಗೆ ತೊಂದರೆ ಕೊಡ್ಬಾರ್ದು ನಾವು. ಇವರು ಟಾರ್ಪಲ್ ಹಾಕಲ್ಲ. ನೋಡಿ, ಅಲ್ಲಿ ಇದ್ದದ್ದು ಬೀಳೋದನ್ನೆಲ್ಲ ತೆಗೆದ್ರು. ಇವಾಗ ಕಾಟಕ್ಕೆ ಹೋಗೋಣ ಬನ್ನಿ, ಕಾಟ ಮಾಡ್ಸೋಣ. ಎಷ್ಟು ಟನ್ನೇಜ್ ಬರ್ತತೆ ಏನೋ ನೋಡೋಣ. ಕಾಟ ಸ್ಲಿಪ್ ಕೊಡ್ತಾರೇನಾ? ಕಾಟ ಸ್ಲಿಪ್ ಕೊಡ್ತಾರಾ? ಕಾಟ ಸ್ಲಿಪ್ಪು ಕೊಡ್ತಾರಾ? ಕಾಟ ಸ್ಲಿಪ್ ಕೊಡ್ತಾರಂತ ಗುರು. ತಕೊಂಡ ಹೋಗೋಣ ಬನ್ನಿ, ಕಾಟಕ್ಕೆ ಹೋಗೋಣ. ಈ ಗಾಡಿ ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಇರಲ್ಲ.
ಯಾಕಂದ್ರೆ ಎಲ್ಲ ಫುಲ್ ಧೂಳಲ್ಲೆಲ್ಲ ಓಡಾಡೋದು ಗಾಡಿ. ನಾವ್ ಎಷ್ಟೇ ಕ್ಲೀನ್ ಮಾಡಿದ್ರು ಅಲ್ಲೆಲ್ಲ ಧೂಳು ಆಗ್ತಿರ್ತಂತ. ಇದು ನಾನು ಬಂದೇಟಿಗೆ ಬೈದೆ, ಗಾಡಿ ಹೆಂಗ್ ಇಟ್ಕೊಂಡಿಯಲ್ಲ, ಎಷ್ಟು ಗಲೀಜ್ ಇಟ್ಕೊಂಡಿಯಲ್ಲ ಅಂತೇಳಿ ನೀನು. ಆಮೇಲೆ ಹೇಳ್ದ, ಇಲ್ಲ ಅದು ಎಷ್ಟು ಕ್ಲೀನ್ ಮಾಡಿದ್ರು ಹಂಗೆ ಆಗೋದು, ಧೂಳು ಟ್ರಿಪ್ ಬರ್ತದಂತೇಳಿ. ಇದೆಲ್ಲ ಯಾಕೆ ತುಕ್ಕಿಡ್ತಿರೋದಂದ್ರೆ ಮಳೆಗಾಲದಲ್ಲಿ ನೀರ್ ಬರ್ತಾವಂತೆ. BS4 ಟಿಪ್ಪರ್ ಗುರು ಇದು 2518 ಅಂದ್ರೆ 25 ಟನ್ ಪಾಸಿಂಗು, 18 ಅಂದ್ರೆ 150 HP ಇರೋದು. ಇದು ಬಂದು ಏನ್ ಗೊತ್ತಾ, ಇದು AC BS4 BS6 ಅಲ್ಲಿ ಬಂದಿರೋದು. ನಮ್ ಗಾಡಿಲಿ ಇತ್ತು, ಟಾಟಾ ಗಾಡಿಲಿ. ನಮ್ ಸೌಕರ್ಯ ಬೇಡ ಅಂತೇಳಿ ಬಾಡಿ ಬಿಲ್ಡ್ರಿಗೆ ಕೊಡ್ಸಿದ್ರು. ಬಾಡಿ ಬಿಲ್ಡರ್ ಅಲ್ಲೇ ಇಟ್ಕೊಂಡ ಹೋಗ್ತೀವಿ, ಬಿಟ್ಟು ಬಂದ್ವಿ. ಇಲ್ಲಿ ಕಾಣ್ತಿದ್ಯಲ್ಲ, ಇದ್ರಲ್ಲಿ ಹಾಕಿ ಎಲ್ಲ ಪುಡಿ ಮಾಡಿ ಈ ಕನ್ವರ್ಟ್ ಬೆಲ್ಟ್ನಾಗ ಹಾಸಿ ಆ ಕಡೆ ಹೋಗುತ್ತೆ ನೋಡಿ, ಅಲ್ಲಿ ಮೇಲೆ ಹಾಕೋದು ತಂದು. ಇದೆಲ್ಲ M-ಸೆಂಡು 3 ಜೆಲ್ಲಿ, ಅದೇ ನೋಡಿ ಪ್ರೆಷರ್ ಆಗಿ ಲೋಡ್ ಮಾಡ್ತಿರೋದು ಇವನೇ. ಇದೆ ಫಸ್ಟ್ ಗಾಡಿಯಲ್ಲಿ ಬಂದು ಟಿಪ್ಪರ್ ಅಲ್ಲಿ. ಇವಾಗ ನೀರು ಹೊಡಿಬೇಕಂತೆ, ಟಾಟಾ ಮಾಡಿಸಿ ನೀರು ಹೊಡ್ಸಲ್ ಬಂದು ಬಿಡ್ತದ ನೋಡಿ. ನಮ್ಮ ಗೆಳೆಯ ಮ್ಯಾಲೆತ್ತಿ ಧೂಳು ಹಾಕ್ಬಾರ್ದು ಅಂತೇಳಿ ಬಿಡಿಸ್ತಿರೋದು. ನೀರು ಬಿಡ್ದಲ್ಲೇ ಕ್ರೆಷರಿಂದ ಹೊರಕ್ಕೆ ಹೋಗಂಗಿಲ್ಲ, ನೀರು ಹಾಕ್ಕೊಂಡು ಹೋಗ್ಬೇಕು ನೋಡಿ. ಮೋಟ್ರಕ್ಕೆ ಸುಟ್ಟೋಗೈತೆ, ನಲ್ಲಿ ಬರ್ತಾಯಿದ್ದಾವೆ, ಅವನ್ನೇ ಲೈಟಾಗಿ ಬಿಡ್ತಾಯಿದ್ದಾನೆ. ನೀರು ಬಿಟ್ಟರೆ ಧೂಳು ಬರಲ್ಲ, ನೀರು ಬಿಡಿಸ್ಕೊಂಡೆ ಹೋಗೋಣ ನೋಡಿ. ಹೋಗ್ತಾ ಇದೀವಿ ನೋಡಿ ಲೋಡ್ ಮಾಡ್ಕೊಂಡು. ಮೇನ್ ರೋಡಿಂದ ಭಾಳ ದೂರ ಏನಿಲ್ಲ, ಒಂದು 500 ಮೀಟ್ರ್ ಅಷ್ಟೇ ಇರೋದು. 50 ಮೀಟ್ರ್ ಅಲ್ಲ ಕಣ, 500 ಮೀಟ್ರ್ ಆಗುತ್ತೆ. ಆ ರೋಡ್ ಅಲ್ಲ, ಈ ರೋಡಿಂದ. ಇದು ನಾಕ್ನಿಟ್ಟಿ ಚಳ್ಳಕೆರೆ ರೋಡು. ನಾವು ಲೆಫ್ಟಿಗೆ ಹೊಡ್ಕೊಂಡು ಹೋಗ್ಬೇಕು, ಆ ಕಡೆಯಿಂದ ಒಂದು ರೈಟಿಗೆ ಹೊಡೆದಿದ್ವಿ ನೋಡಿ. ಇವಾಗಿನ್ನ ಮೇನ್ ರೋಡ್ಗೆ ಹೋಗ್ತಾಯಿದ್ವಿ. ಅಲ್ಲೇ ಪಾರ್ಟಿ ಫೋನ್ ಮಾಡ್ತಿದ್ದಾರೆ ಇವನಿಗೆ, ಬೇಗ ಬನ್ನಿ ಅಂತೇಳಿ. ಇಲ್ಲಿಂದ ಇನ್ನೇನು ಒಂದು 2 ಕಿಲೋಮೀಟ್ರ್ ಹೋದರೆ ಅಲ್ಲೇ ಇದು ಮೇನ್ ರೋಡ್, ಹೈವೇ ರೋಡು. ಏನಾಗೈತಂತ ಪಂಚರ್ ಆಗೈತಂತೆ. ಎಲ್ಲಿ ನಿಂತತ್ತೆ? ಬ್ಲೇಡ್ ಕಟ್ ಆಗಿದೆ ಅಂತ. ಹಿಂದೆ ಮುಂದೆ ಒಂದು ಗಾಡಿದು ಫಸ್ಟಿಗೆ ಹೋಗಿದ್ದು ಆ ಗಾಡಿದು. ಎಲ್ಲ ಗುಂಡಿ ಇಳಿಸಿದಾನೆ. ಟನ್ನೇಜ್ ಭಾಳ ಇರುತ್ತಲ್ಲ, ಹಂಗಾಗಿ ಏನೋ ಆಗಿದೆ. 30 ಟನ್ ಬರುತ್ತೆ ಗಾಡಿ ಇದು. ಇವಾಗ ಸದ್ಯ ಇದು 28 ಟನ್ ಲೋಡ್ ಮಾಡಿರೋದು. ಇದಕ್ಕೇನು ತೊಂದರೆ ಇಲ್ಲ, ಯಾಕಂದರೆ ಲೋಕಲ್ ಅಲ್ಲ ಓಡಾಡೋದು. ಎಲ್ಲೋದ್ರೂ 30-40 ಕಿಲೋಮೀಟ್ರ್ ಸರೌಂಡಿಂಗ್ನಾಗೆ ಕ್ರಷರ್ ಇರ್ತತೆ. ಇದು ಕ್ರಷರಿಗೆ ದೂರ ಹೋಗೋದಂದರೆ ಉಚ್ಚಂಗಿ ದುರ್ಗ ಕ್ರಷರಿಗೆ ಹೋಗೋದು ದೂರ. ಅದು ಬಿಟ್ಟರೆ ಇನ್ನೆಲ್ಲಿ ಹೋಗಲ್ಲ ದೂರ ಹೋಗೋದಂದರೆ. ಅದೇ ದೂರದ ಕ್ರಷರು. ಇನ್ನಿದ್ದವೆಲ್ಲ ದುರ್ಗದ ಅಕ್ಕಪಕ್ಕ 20-30 ಕಿಲೋಮೀಟ್ರ್ನಾಗ ಇರ್ತವೆ. ಇನ್ನೂ ಜಾಸ್ತಿನೇ ಬರ್ತಾವೆ ಗುರು ಟನ್ನೇಜು. ಇದು ಕಮ್ಮಿ ಬಂದತ್ತಂತ 28 ಟನ್ನು. ಅಲ್ಲಿ ಗಾಡಿದು ಬ್ಲೇಡ್ ಕಟ್ ಆಗೈತಂತೆ, ನೋಡೋಣ ಬನ್ನಿ. ಅದೇ ಗಾಡಿದು ನೋಡಿ ಮೇನ್ ಬ್ಲೇಡ್ ಕಟ್ ಆಗಿರೋದು. ನಮ್ಮ ಮುಂದೆ ಲೋಡಾಗಿ ಬಂತು, ಬ್ಲೇಡ್ ಕಟ್ ಆಗೈತೆ. ಎಲ್ಲಿ ಕಟ್ ಆಗೈತೆ? ಸೆಕೆಂಡ್ ಕವರಿಂಗ್ ಐತಲ್ಲ ಅಣ್ಣ, ಜರಿಗ್ಬಿಟ್ಟತ್ತೆ ಒಂಚೂರು. ಕಲ್ ತಾಂಬೋಗಿಲ್ಲ, ಒಂಚೂರು ಇಟ್ಟು ಮೂವ್ ಮಾಡೋಣ. ಅದು ನೆಟ್ಟಾಗಿ ಕಟ್ಟೆ ತುಂಡು ಹತ್ತೈತಲ್ಲೇ, ಕಲ್ ತಾಂಬ ದೊಡ್ಡದು. ಇಲ್ಲಿ ನೋಡಿ, ಇದೇ ನೋಡಿ ಕಟ್ ಆಗಿರೋದು. ಮೇನ್ ಬ್ಲೇಡ್ ಕಟ್ಟಾಗಿ ಸೆಕೆಂಡ್ ಕವರಿಂಗ್ ಇದೆ, ಒಂಚೂರು ಜರುಗೈತೆ. ಇವಾಗ ಹಂಗೆ ಹೋಗ್ಬಿಟ್ರೆ ಟೈರ್ಸ್ ತಿಂತವೆ. ಒಂಚೂರು ಇಲ್ಲಿ ಕಲ್ಲಿಟ್ಟು ಮೂವ್ ಮಾಡಿದರೆ ಅದು ಕರೆಕ್ಟಾಗಿ ಕುತ್ಕೊಂತತೆ. ಅದು ಯಾವ ಕಡೆ ತಿರುಗಿರುತ್ತೆ ಗೊತ್ತಾಗ್ತಿಲ್ಲ ನೋಡ್ಬೋದು. ಹಿಂದಕ್ಕೆ ಜರಿಗ್ಬಿಟ್ಟತೆ. ಓವರ್ಲೋಡ್ ಇರ್ತವೆ ಮೊದಲೇ. ಎಲ್ಲ ಒಂಚೂರು ಹಂಸ್ಬಿಟ್ರೆ ಆಯ್ತು. ಓನರ್ ಬಂದರು, ಗಾಡಿ ಓನರು ಇವರೇ. ನಾವು ಕಲ್ಲಿಟ್ಟು ಮೂವ್ ಮಾಡೋಣ ಅಂತ ಹೋದ್ವಿ. ಓನರ್ ಬಂದು, ನೀವು ಹೋಗ್ರಿ, ರೋಡ್ನ ನಿಲ್ಲಿಸ್ಬೇಡ್ರಿ, ಪರ್ಮೆಂಟಿಗೆ ಟೈಮ್ ಆಗ್ತತೆ, ಬೇಗ ಅನ್ಲೋಡ್ ಮಾಡಿರಿ, ಇನ್ನೊಂದು ಟ್ರಿಪ್ಪು ಆಯ್ತು ಅಂತ ಹೇಳಿದರು. ಅದಕ್ಕೆ ನಾವು ಬಂದ್ವಿ. ಅದೇ ಕಾರ್ ತೋರಿಸಿದ್ನಲ್ಲ, ಅದೇ ಕಾರಲ್ಲಿ ಬಂದಿದ್ದು ಓನರು. ಮೊದಲು ಅವರು ಚಾಲಕರಾಗಿ ಕೆಲಸ ಮಾಡೋರಂತೆ, ಆಮೇಲೆ ಟಿಪ್ಪರ್ ಮಾಡಿರೋದು. 4 ಟಿಪ್ಪರ್ ಇದ್ದಾವೆ ಸದ್ಯಕ್ಕೆ. ದುರ್ಗಕ್ಕೆ ಆರ್ಡ್ರೆಲ್ಲ ಅವರೇ ಹೊಡೆಯೋದು. ಇಲ್ಲೇನೋ ಚೆನ್ನಾಗೈತೆ ಅಂತೇಳಿ ಇಲ್ಲಿ ಬಂದಿದ್ದಾರೆ ನೋಡಿ. ವೈಪರ್ ಹಾಕ್ಬಿಟ್ಟಿದ್ದಾನೆ ಧೂಳಿಗೆ. ಇವ್ರಿಗಾಗಲೇ ಮನೆಯಿಂದ ಫೋನ್ ಬರ್ತಿದ್ದಾವೆ, ಎಲ್ಲೋ ಕರ್ಕೊಂಡೋಗ್ಬಿಟ್ಟಿರಲ್ಲ ಹುಡುಗರನ್ನ ಅಂತೇಳಿ. ಹೋಗಿ ಬೇಗ ಮನೆಗೆ ಬಿಡೋಣ. ಆಯ್ತು ಚೆನ್ನಾಗಿದೆ ಹೇಳು. ಟಾಟಾ ಮೇಲೆ ಟಾಟಾ ಮಾಡ್ತಾಳೆ. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ರು ಎಲ್ಲ ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವೀಡಿಯೋದಲ್ಲಿ ಇಲ್ಲೇ ಸಿಗುಮ. ನಾಳೆ ಇದೇ ಗಾಡಿನಲ್ಲೇ ಸಿಗೋದು. ನನ್ನ ಗಾಡಿ ಇನ್ನೂ ಬಂದೈತೆ ಬೆಂಗಳೂರಿಗೆ, ನಾಳೆ ಹೋಗುತ್ತೆ ಖಾಲಿ ಆಗೋಕ್ಕೆ. ಅದು ಬರೋಕ್ಕೆ ಕಮ್ಮಿ ಅಂದರೂ ಇನ್ನೂ 3-4 ದಿವಸ ಬೇಕು. ಅದು ಬಂದಮೇಲೆ ಹೋಗೋಣಂತೆ. ದಿಲ್ಲಿ ಇಲ್ಲ ಅಹಮದಾಬಾದು, ಕಾನ್ಪುರು ಎಲ್ಲಾದರೂ ಒಂದು ಕಡೆ ಹೋದ್ರಾಯ್ತು. ನಮ್ಮ ಚಾನಲ್ ಹೊಸ್ದಾಗಿ ಯಾರು ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.